ಹೀಗೆ ಖಾಸಗಿ ಕಂಪನಿಗೆ ಹಣ ಹೂಡಿಕೆ ಮಾಡಿ ಕಂಗಾಲಾಗಿರುವ ಮಹಿಳೆಯರು, ಕೂಡಿಟ್ಟ ಹಣ ಕಳೆದುಕೊಂಡು ಆತಂಕಗೊಂಡಿರುವ ಗ್ರಾಹಕರು, ಮೋಸ ಮಾಡಿದ ಕಂಪನಿಯ ಮುಖ್ಯಸ್ಥನ ಬಂಧನಕ್ಕೆ ಒತ್ತಾಯಿಸುತ್ತಿರುವ ಜನರು ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ನಗರದ ಎಸ್ಪಿ ಕಚೇರಿ. ಹೌದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರುದ್ಯೋಗಿ ಮಹಿಳೆಯರಿಗೆ ಆಂಧ್ರ ಮೂಲದ ಎಸ್ಎಲ್ವಿ ಮಹಿಳಾ ಮಾರಾಟ ಕಂಪನಿ ಉದ್ಯೋಗದ ಆಸೆಯನ್ನು ತೋರಿಸಿತ್ತು. ಗುಡಿ ಕೈಗಾರಿಕೆಯ ಮೂಲಕ ವರ್ಕ್ ಫ್ರಮ್ ಹೋಮ್ ಉದ್ಯೋಗ ನೀಡುವ ಭರವಸೆ ಕೊಟ್ಟಿದ್ದ ಕಂಪನಿ ಆರಂಭದಲ್ಲಿ ಗ್ರಾಹಕರಿಂದ ಡಿಪಾಸಿಟ್ ಮಾಡುವಂತೆ ಸೂಚನೆ ಕೊಟ್ಟಿತ್ತು. ಆದರೆ ಉದ್ಯೋಗದ ಆಸೆಗೆ ಬಿದ್ದಿದ್ದ ಜನರು ಲಕ್ಷ ಹಣ ಹೂಡಿಕೆ ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದ ಈಗಾಗಲೇ ಗ್ರಾಹಕರಿಗೆ ಕಂಪನಿ ಮುಖ್ಯಸ್ಥ ಬೊಮ್ಮಲ್ಲೂರು ರಾಜೇಶ್ ಅಧಿಕ ಸಂಬಳವನ್ನು ಕೊಟ್ಟು ನಂಬಿಸಿದ್ದ. ಹೂಡಿಕೆ ಮಾಡಿದ್ದ ಹಣಕ್ಕೆ ತಕ್ಕಂತೆ ಗ್ರಾಹಕರು ಆರಂಭದಲ್ಲಿ ಅಧಿಕ ಲಾಭವನ್ನು ಕೂಡ ಗಳಿಸಿದರು. ಮನೆಯಲ್ಲೇ ಅಗರಬತ್ತಿ, ಮೊಂಬತ್ತಿ, ಸಾಂಬ್ರಾಣಿಯಂತಹ ವಸ್ತುಗಳು ಪ್ಯಾಕಿಂಗ್ ಮಾಡುವ ಮೂಲಕ ಸಾವಿರಾರು ರೂಪಾಯಿ ಸಂಬಳವನ್ನು ಗಳಿಸಿದರು. ಇದರಿಂದ ಅಧಿಕ ಲಾಭದ ಆಸೆಗೆ ಬಿದ್ದಿದ್ದ ಗ್ರಾಹಕರು ಮತ್ತೆ ಎಸ್ಎಲ್ವಿ ಕಂಪನಿಗೆ ಲಕ್ಷ ಹಣ ಹೂಡಿಕೆ ಮಾಡಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಂತಹ ಕಂಪನಿ ಮುಖ್ಯಸ್ಥ ಬೊಮ್ಮಲ್ಲೂರು ರಾಜೇಶ್ ಹಾಗೂ ಮ್ಯಾನೇಜರ್ ಅಹಮದ್ ಕಂಪನಿಗೆ ಬೇಗ ಜಡಿದುಕೊಂಡು ಇದೀಗ ಎಸ್ಕೇಪ್ ಆಗಿದ್ದಾರೆ. ಸರ್, ಇದು ಎಸ್ಎಲ್ವಿ ಮಹಿಳಾ ಮಾರ್ಟ್ ಅಂತಕ್ಕಂಥ ಒಂದು ಹೆಣ್ಣು ಮಕ್ಕಳಿಗೋಸ್ಕರನೇ ಹೂಡಿಕೆ ಮಾಡಿ ಪ್ರತಿ ತಿಂಗಳ ಸಂಬಳದ ಬೇಸ್ ಮೇಲೆ ಮಾಡ್ತಕ್ಕಂಥ ಉದ್ಯೋಗದ ಒಂದು ಕಂಪನಿ ಸರ್. ಮೊಟ್ಟ ಮೊದಲ ಬಾರಿಗೆ ಇದು ಬೆಂಗಳೂರು ಮತ್ತು ರಾಮಮೂರ್ತಿ ನಗರದಲ್ಲಿ ಪ್ರಾರಂಭ ಆಗಿ ಕರ್ನಾಟಕದಲ್ಲಿರ್ತಕ್ಕಂಥ 9 ಭಾಗಗಳಲ್ಲಿ ಇದು ಎಕ್ಸ್ಟೆಂಡ್ ಆಯ್ತು ಸರ್. ಏನು ಕಾನ್ಸೆಪ್ಟ್ ಅಂತಂತಂದರೆ, ಹೆಣ್ಣು ಮಕ್ಕಳಿಗೆ ಗೃಹದಲ್ಲಿ ಅಂದರೆ ಮನೆಯೊಳಗೆ ವರ್ಕ್ ಫ್ರಮ್ ಹೋಮ್ ಅಂತಕ್ಕಂಥ ಒಂದು ಐಡಿಯಾನ ತೆಗೆದುಬಿಟ್ಟು ವ್ಯವಸ್ಥೆ ಮಾಡಿದ್ದಾರೆ ಸರ್. ಇದರೊಳಗೆ ಮಿಷಿನ್ ಬೇಸ್ಡ್ ವರ್ಕು ಮತ್ತು ಪ್ಯಾಕಿಂಗ್ ಬೇಸ್ಡ್ ವರ್ಕ್ ಅಂತ 2 ವರ್ಕ್ಗಳು ಕೊಟ್ಟಿದ್ದಾರೆ ಸರ್. ಅದ್ರ ಪ್ರಕಾರವಾಗಿ ಮಹಿಳೆಯರು ಠೇವಣಿ ರೂಪದಲ್ಲಿ ಅಂದರೆ ಭದ್ರತಾ ಠೇವಣಿ ರೂಪದಲ್ಲಿ ಅವ್ರಿಗೆ ಇಷ್ಟಾನುಸಾರವಾಗಿ 50,000 ರೂಪಾಯಿ, ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ ತನಕ ಹೂಡಿಕೆ ಮಾಡ್ತಕ್ಕಂಥ ಅವಕಾಶ ಇದೆ. ಸೊ ಅವ್ರಿಗೆ ಏನು ಕೊಡ್ತಾ ಇದ್ದಾರೆ ಅಂದರೆ, ಸಂಬಂಧಪಟ್ಟಿದ್ದ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 470ಕ್ಕೂ ಅಧಿಕ ಜನ ಹೂಡಿಕೆ ಮಾಡಿದ್ದಾರೆ. ಅದರಲ್ಲಿ 1 ಲಕ್ಷದಿಂದ ಹಿಡಿದು 50 ಲಕ್ಷ ತನಕ, 10 ಕೋಟಿ ತನಕ ಕೂಡ ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಒಂದು ಅಕ್ರಾಸ್ಮೆಂಟ್ ಪ್ರಕಾರ, ಅಂದಾಜಿನ ಪ್ರಕಾರ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬರೀ ಚಿತ್ರದುರ್ಗ ಒಂದೇ ಕಡೆಗೆ 60 ಕೋಟಿಗೂ ಅಧಿಕ ಸ್ಕ್ಯಾಮ್ ಆಗಿದೆ ಅಂತಕ್ಕಂಥ ಗೊತ್ತಾಗಿದೆ. ಇನ್ನು ಮುಂದೆ ಕಂಪನಿ ಮತ್ತಷ್ಟು ಮಿಷನರಿ ಉದ್ಯೋಗವನ್ನ ನೀಡುವ ಆಸೆ ಕೂಡ ತೋರಿಸಿದ್ದು, ಇದೇ ಕನಸು ಕಂಡಿದ್ದ ಮಹಿಳೆಯರು ಕಂಪನಿಯ ತೋಡಿದ ಕೆಡಕ್ಕೆ ಬಿದ್ದಿದ್ದಾರೆ. ಮನೆಯಲ್ಲಿ ಕೂಡಿಟ್ಟ ಲಕ್ಷ ಹಣ ಎಸ್ಎಲ್ವಿ ಮಾಲ್ಟ್ ಕಂಪನಿಗೆ ಹೂಡಿಕೆ ಮಾಡಿದ್ದು, ಇದೀಗ ಕಂಪನಿ ಜನರಿಗೆ ಪಂಗನಾಮ ಹಾಕಿ ಎಸ್ಕೇಪ್ ಆಗಿದೆ. ಇತ್ತ ಲಾಭದ ಆಸೆಗೆ ಬಿದ್ದು ಲಕ್ಷಾಂತರ ಹಣ ಕಳೆದುಕೊಂಡಿರುವ ಗ್ರಾಹಕರು ಕಂಗಾಲಾಗಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲೇ ಒಟ್ಟು 450ಕ್ಕೂ ಹೆಚ್ಚು ಮಂದಿ ಮೋಸವಾಗಿ ಹೋಗಿದ್ದಾರೆ ಎನ್ನಲಾಗಿದೆ. 60 ಕೋಟಿಗೂ ಅಧಿಕ ಹಣ ಹೆಗರಿಸಿಕೊಂಡು ಕಂಪನಿಯ ಮುಖ್ಯಸ್ಥ ಸೇರಿದಂತೆ ಹಲವರು ಕಾಲ್ಕಿತ್ತಿದ್ದಾರೆ. ಇತ್ತ ಲಕ್ಷ ಹಣ ವಂಚನೆ ಹಾಕ್ತಿದ್ದಂತೆ ದಿಕ್ಕುದೋಚದಂತಾಗಿರುವಂತಹ ಗ್ರಾಹಕರು ಚಿತ್ರದುರ್ಗದ ಎಸ್ಪಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ಇನ್ನು ಕಂಪನಿ ಕೇವಲ ಚಿತ್ರದುರ್ಗ ಮಾತ್ರವಲ್ಲದೆ ಹಾವೇರಿ, ಕೋಲಾರ, ತುಮಕೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಇದೇ ರೀತಿಯ ಮಾದರಿಯಲ್ಲಿ ಮೋಸ ಮಾಡಿದ್ದು ಕೋಟಿ ಹಣ ಪಂಗನಾಮ ಹಾಕಿಕೊಂಡು ಹೊರಟು ಹೋಗಿದೆ. ಟೋಟಲ್ ನಮ್ಮ ಫ್ಯಾಮಿಲಿದೇನೆ ಒಂದು 40 ಲ್ಯಾಕ್ಸ್ ಇದೆ ಸರ್. ಟೋಟಲ್ ನಮ್ಮ ಫ್ಯಾಮಿಲಿದೇನೆ 40 ಲ್ಯಾಕ್ಸ್ ಇದೆ. ಅದು ಸ್ಟಾರ್ಟಿಂಗ್ ಹಾಕಿದ್ರೆ ನಾವು ಅಷ್ಟೊಂದು ಹಾಕಿರಲಿಲ್ಲ ಸರ್. ನಮ್ಮ ಅಕ್ಕ ಫಸ್ಟ್, ನಮ್ಮ ಚಿಕ್ಕ ಅಕ್ಕ ಹಾಕಿದ್ರು 1 ಲಕ್ಷ ಸರ್. ಮಂತ್ಲಿ ಪೇಮೆಂಟ್ ಅಂತಲೇ ಹೇಳಿದ್ದವರು. ಅವ್ರು ಯಾವುದೇ ರೀತಿ ನಮಗೆ ಬೇರೆ ಏನು ಹೇಳಿರಲಿಲ್ಲ, ಪೇಮೆಂಟ್ ಅಂತಲೇ ಹೇಳಿದ್ದು. ನಾನು ಅದಕ್ಕೆ ಕೇಳಿದೆ, ನೀವು ಪೇಮೆಂಟ್ ಕೊಡೋದಾದ್ರೆ ನಾವು ವರ್ಕ್ ಮಾಡ್ತೀವಿ. ಇಲ್ಲ ಸರ್, ಫಸ್ಟು ಒಂದು ಸತಿ ಮಾಡಿದ್ವಿ. ಅದಾದಮೇಲೆ 3 ಮಂತ್ಸ್ ಆದಮೇಲೆ ಮತ್ತೆ ಒಂದು ಸತಿ ಮಾಡಿದ್ವಿ ಸರ್. ಫಸ್ಟ್ ಮಾಡಿದ್ದು ನಾನು 4 ಲ್ಯಾಕ್ಸ್ ಸರ್. 4 ಲ್ಯಾಕ್ಸೇ ಮಾಡಿದ್ದು ನಾನು ಸರ್. ಅದೊಂದು 3 ಮಂತ್ಸ್ ಬಂದಿದೆ ಸರ್ ಸ್ಯಾಲ್ರಿ ಸರ್. ಅದು 80,000 ಬಂದಿದೆ ಸರ್. ಅದು 3 ಮಂತ್ಸ್ ಬಂದಿದೆ, ತೊಗೊಂಡಿದ್ದೀನಿ. ನಂದು 4th ಮಂತ್ ನಂದು ರಿನ್ಯೂವಲ್ ಮಾಡಬೇಕಿತ್ತು, ಏಪ್ರಿಲಲ್ಲಿ ಕೊಡಬೇಕಿತ್ತು. ಬಟ್ ಅವ್ರು ಕೊಡ್ತೀನಿ ಅಂತೇಳಿ ಒಂದೇ ಸತಿ ಸಡನ್ಲಿ ರೂಲ್ಸ್ ಚೇಂಜ್ ಮಾಡ್ತಾರೆ ಸರ್. ಏನಂತಂದರೆ, ಸ್ಟಾರ್ಟಿಂಗ್ ನಮ್ಗೆ ಹೇಳಿದ್ದು ಈಗ ಪೀರಿಯಡ್ ಮಂತ್ ಸ್ಯಾಲ್ರಿ ತೊಗೊಂಡು 1 ಮಂತ್ಗೆ ರೀಫಂಡ್ ಮಾಡ್ತೀವಿ ಅಂತ. ಬಟ್ ಅದಾದಮೇಲೆ ಏಪ್ರಿಲಿಂದ ಜನರೇಟ್ ಮಾಡ್ತಾರೆ ಅವರೇ. ಇಲ್ಲ ಅಕ್ಕ 60 ಡೇಸ್, ಆಫ್ಟರ್ 60 ಡೇಸು ಪೇಮೆಂಟ್ ರಿಟರ್ನ್ ಬರುತ್ತೆ ಅಂತಂದರು. ನಾನು ಸ್ವಲ್ಪ ಕ್ಲಾಶ್ ಆಗುತ್ತೆ ಸರ್ ನನಗೂ ಹೇಮಂತ್ ಅವ್ರಿಗೆ. ಒಟ್ಟಾರೆ ಅಗರಬತ್ತಿ, ಮೊಂಬತ್ತಿ ಎಂದು ನಂಬಿಸಿ ಕೋಟೆನಾಡು ಚಿತ್ರದುರ್ಗದಲ್ಲಿ 100 ಮಂದಿಗೆ ಕೋಟಿ ಬತ್ತಿ ಹಿಟ್ಟು ಎಸ್ಎಲ್ವಿ ಕಂಪನಿ ಮುಖ್ಯಸ್ಥ ಬೊಮ್ಮಲ್ಲೂರು ರಾಜೇಶ್ ಕಾಣೆಯಾಗಿದ್ದಾನೆ. ಇತ್ತ ಉದ್ಯೋಗವೂ ಇಲ್ಲದೆ, ಕಟ್ಟಿದ ಹಣವೂ ಇಲ್ಲದೆ ಗ್ರಾಹಕರು ಮಾತ್ರ ಕಂಗಾಲಾಗಿದ್ದು, ಇಂಥ 420 ಕೆಲಸ ಮಾಡಿರುವ ಕಂಪನಿ ಮುಖ್ಯಸ್ಥನ ವಿರುದ್ಧ ಚಿತ್ರದುರ್ಗದ ಕೋಟೆ ಪೊಲೀಸರು ಈಗಾಗಲೇ FIR ಕೂಡ ದಾಖಲಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕಾಣೆಯಾದ ಈ ಒಂದು ಕಂಪನಿ ಮುಖ್ಯಸ್ಥ ಸೇರಿದಂತೆ ಹಲವರಿಗಾಗಿ ಹುಡುಕಾಟ ಕೂಡ ಆರಂಭಿಸಿದ್ದಾರೆ.